ಇವತ್ತಿನ ದಿನ ನಾವು ಉತ್ಕರ್ಷಣ ಕ್ರಿಯೆ ಅಂತಕ್ಕಂಥ ಪ್ರಯೋಗವನ್ನು ನೋಡೋಣ. ಈ ಉತ್ಕರ್ಷಣ ಕ್ರಿಯೆಯೊಳಗೆ ಏನಾಗುತ್ತೆ ನೋಡಿ, ತಾಮ್ರವು ಉತ್ಕರ್ಷಣೆ ಹೊಂದಿ ತಾಮ್ರದ ಆಕ್ಸೈಡ್ ಆಗತ್ತೆ ಅಂತಕ್ಕಂಥ ಇವತ್ತಿನ ಒಂದು ಪ್ರಯೋಗದಾಗ ನಾವು ತಿಳ್ಕೋಬೇಕಾಗಿದೆ. ಈ ಒಂದು ಪ್ರಯೋಗಕ್ಕೆ ಬೇಕಾದಂತ ಉಪಕರಣಗಳು ಯಾವುವು ಅಂತ ಕೇಳಿದ್ರೆ, ಒಂದು ಪಿಂಗಾಣಿ ಪಾತ್ರೆ, ಇದಕ್ಕೆ ನಾವೇಂತೀವಿ ಪಿಂಗಾಣಿ ಪಾತ್ರೆ ಅಂತೀವಿ. ಓಕೆ, ನೆಕ್ಸ್ಟ್ ತಾಮ್ರದ ಪುಡಿಯನ್ನ ತಗೊಂಡಿವಿ. ಏನ್ ತಗೊಂಡಿವಿ? ತಾಮ್ರದ ಪುಡಿಯನ್ನ ತಗೊಂಡಿವಿ. ಹಾಗೆ ತ್ರಿಪಾದ ಸ್ಟ್ಯಾಂಡ್, ಇದಕ್ಕೆ ಏನಂತೆ ನಾವು 1 2 3 ತ್ರಿಪಾದ ಸ್ಟ್ಯಾಂಡ್ ಅಂತ ಇದಕ್ಕೆ. ಜೊತೆಗೆ ಏನಿದೆ ಮಧ್ಯಸಾರ ದೀಪ ಅಂತ, ಇದಕ್ಕೆ ನಾವು ಮಧ್ಯಸಾರ ದೀಪ ಅಂತ ಹೇಳ್ತೀವಿ. ಇಂಗ್ಲಿಷ್ ನಾವು ಬರ್ನರ್ ಅಂತ ಹೇಳ್ತೀವಿ. ಏನಂತೀವಿ? ಬರ್ನರ್ ಅಂತ ಹೇಳ್ತೀವಿ. ಈಗ ಈ ಒಂದು ಮಾಡುವ ವಿಧಾನವನ್ನು ನೋಡ್ಕೊಳ್ಳಿ. ತಾಮ್ರದ ಪುಡಿಯನ್ನು ಏನ್ ಮಾಡ್ತೀವಿ ನಾವು? ಈ ಪಿಂಗಾಣಿ ಪಾತ್ರೆಯಲ್ಲಿ ಹಾಕ್ತೀವಿ. ಎಲ್ಲ ಹಾಕ್ತೀವಿ. ಪಿಂಗಾಣಿ ಪಾತ್ರೆಯಲ್ಲಿ ಈ ತಾಮ್ರದ ಒಂದು ಪುಡಿಯನ್ನ ಹಾಕ್ಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ನೋಡಿ, ತಾಮ್ರದ ಪಾತ್ರೆಯಲ್ಲಿ ಹಾಕಿದಾಗ ಪಿಂಗಾಣಿ ಪಾತ್ರೆಯನ್ನ ಮಧ್ಯಸಾರ ದೀಪದ ಸಾರಿಯಿಂದ ಕಾಸ್ಬೇಕು ಅಂತ ಹೇಳ. ಕಾಸೋದಕ್ಕಿಂತ ಮುಂಚೆ ತಮ್ಗೆ ಗೊತ್ತದೆ, ಇಲ್ಲೊಂದು ವೈರ್ ಗಾಜ್ ಅಂತದ. ಏನಂತ ಇದಕ್ಕೆ? ವೈರ್ ಗಾಜ್ ಅಂತಾರೆ. ಈ ವೈರ್ ಗಾಜನ್ನ ನೇರವಾಗಿ ಇದು ಕಾರ್ಬನ್ ಹತ್ತಬಾರದು ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಮಧ್ಯದಲ್ಲಿ ಇದನ್ನ ಇಟ್ಟಿದ್ದೀವಿ. ಈಗ ನಾವು ಈ ಒಂದು ಮಧ್ಯಸಾರ ದೀಪದ ಸಹಾಯದಿಂದ ಕಾಸ್ಬೇಕು ಅಂತ ಹೇಳಿದ್ರೆ ಕಾಸೋಣ. ಇವಾಗ ರೈಟ್, ಈಗ ಕಾಸಿದಾಗ ಏನಾಗುತ್ತೆ ಅಂತಕ್ಕಂಥ ನೋಡಿ. ಇಲ್ಲಿ ವೀಕ್ಷಣೆ ಅಂತ ನೋಡಿ, ಏನದ ವೀಕ್ಷಣೆ? ತಾಮ್ರದ ಪುಡಿಯ ಮೇಲೆ ಕಪ್ಪು ಬಣ್ಣದ ಒಂದು ಲೇಪನ ಬರುತ್ತೆ. ಇದಕ್ಕೆ ಏನ್ ಬರುತ್ತೆ? ಕಪ್ಪು ಬಣ್ಣದ ಒಂದು ಲೇಪನ ಬರುತ್ತೆ. ಆ ಲೇಪನ ಏನಾಗಿರ್ತದೆ ಅಂದ್ರೆ ಆಕ್ಸೈಡ್ ಆಗಿರುತ್ತೆ. ಏನಾಗಿರ್ತದ? ಆಕ್ಸೈಡ್ ಆಗಿರುತ್ತೆ. ಸೊ ತಾಮ್ರದ ಪುಡಿಯ ಮೇಲೆ ಕಪ್ಪು ಬಣ್ಣ ಲೇಪನ ಮಾಡುವುದನ್ನು ನಾವು ವೀಕ್ಷಣೆ ಮಾಡಬಹುದು. ಹಾಗಾಗಿ ತೀರ್ಮಾನ ಏನ್ ಮಾಡಬಹುದು ನಾವು? ತಾಮ್ರವು ಆಕ್ಸಿಜನ್ ನೊಂದಿಗೆ ವರ್ತಿಸಾಗುತ್ತದೆ. ಏನಾಗ್ತದೆ? ತಾಮ್ರವು ನೋಡಿ, ತಾಮ್ರವು ಆಕ್ಸಿಜನ್ ನೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಉಂಟಾಗುತ್ತದೆ, 2Cu-O. ಸೊ ರಾಸಾಯನಿಕ ಸೂತ್ರವನ್ನು ಈ ರೀತಿ ಬರೀತೀವಿ ನಾವು, 2Cu ಪ್ಲಸ್ O2 2Cu-O. ಯಾವಾಗ ಈ ಒಂದು ತಾಮ್ರದ ಪೌಡರ್ ಅಥವಾ ಪುಡಿ ಕಪ್ಪು ಬಣ್ಣವನ್ನ ಆಕ್ರಮಿಸ್ತದೆ. ಈ ಕಪ್ಪು ಬಣ್ಣವನ್ನು ನಾವೇಂತೀವಪ್ಪ ಅಂದ್ರೆ ಆಕ್ಸೈಡ್ ಕಂಟೆಂಟ್ ಆಗಿದೆ ಅಂತ ಹೇಳ್ತೀವಿ. ಎಂತ ತಾಮ್ರದ ಆಕ್ಸೈಡ್ ಆಗತ್ತೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಇನ್ನು ಸ್ವಲ್ಪ ಲೈಟ್ಗೆ ಅಪ್ ಮಾಡೋಣ ಇದನ್ನು ಪುರಿ. ಇವಾಗ ನೋಡ್ರಿ, ಸ್ವಲ್ಪ ಪಾಸ್ ಮಾಡೋಣ. ಅದಲ್ಲಿ ಇದಕ್ಕೆ ತಾವೆಲ್ಲ ಗಮನಿಸ್ತಾ ಇದ್ದೀರಾ, ಇಲ್ಲಿ ತಾಮ್ರದ ಪುಡಿಯು ಕಪ್ಪು ವರ್ಣಕ್ಕೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಬಹಳ ಹೊತ್ತಿನವರೆಗೆ ಕಾಯಿಸಿದಾಗ ಈ ತಾಮ್ರದ ಪುಡಿಯು ಕಪ್ಪು ಬಣ್ಣವನ್ನು ಪಡೆಯುತ್ತದೆ. ಆಗ ಅದನ್ನು ನಾವು ಆಕ್ಸೈಡ್ ಅಂತ ಹೇಳ್ತೀವಿ. ತಾಮ್ರದ ಪುಡಿಯು ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಅದು ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆ ಆಗತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸ್ವಲ್ಪ ನಿಧಾನವಾದಂಥ ಒಂದು ವಿಧಾನ, ಯಾಕಂದರೆ ಕಾಯಿಸುವುದು ನಿಧಾನವಾಗುತ್ತೆ. ಹಾಗಾಗಿ ತಾವು ಒಂದು ಈ ಉತ್ಕರ್ಷಣ ಕ್ರಿಯೆಯಲ್ಲಿ ಸುಮಾರು ಅಂಶಗಳನ್ನು ತಾವು ಕಾಣ್ತಾ ಇದ್ದೀರಿ. ಉದ್ದೇಶ ಆಗಿರ್ಬೋದು, ಬೇಕಾಗುವ ಸಾಮಗ್ರಿಗಳಾಗಿರ್ಬೋದು, ಪ್ರಯೋಗ ಮಾಡುವ ವಿಧಾನ ಆಗಿರ್ಬೋದು, ವೀಕ್ಷಣೆ ಏನಾಗಿರ್ಬೋದು, ಅಂತಿಮವಾಗಿ ತೀರ್ಮಾನ ಅಂತಕ್ಕಂಥದ್ದು. ಪ್ರತಿಯೊಂದು ಪ್ರಯೋಗವನ್ನು ಮಾಡುವಾಗ ಎಲ್ಲ ಹಂತಗಳನ್ನು ತಾವು ಪಾಲಿಸಿದ್ದೇ ಆದರೆ ತಾವು ಮಾಡ್ತಕ್ಕಂಥ ಪ್ರಯೋಗ 100ಕ್ಕೆ 100 ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಅವಧಿ ಒಳಗೆ ನಾವು ಉತ್ಕರ್ಷಣೆ ಬಗ್ಗೆ ನೋಡಿದ್ದೀವಿ. ಸೊ 2Cu ಪ್ಲಸ್ O2 ಗಿವ್ಸ್ ರೈಟ್ ಟು 2Cu-O. ಇಲ್ಲಿ Cu ಏನಾಗಿದೆಯಪ್ಪ ಅಂದರೆ ಆಮ್ಲಜನಕವನ್ನು ಪಡೆದುಕೊಂಡಿದೆ. ಹಾಗಾಗಿ ಇದು ಉತ್ಕರ್ಷಣ ಕ್ರಿಯೆ ಯಶಸ್ವಿಯಾಗಿದೆ. ಥ್ಯಾಂಕ್ ಯು.